ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀರಿನ ಒತ್ತಡದಿಂದ ವಿದ್ಯುತ್ ಉತ್ಪಾದನೆ ಮಾಡೋದು ನಾವು ನೋಡಿದ್ವಿ. ಆದ್ರೆ ತಂದೆ ಮತ್ತು ಮಗ ತಾವೇ ಸಂಶೋಧಿಸಿದ ರಾಸಾಯನವನ್ನ ನೀರಿನಲ್ಲಿ ಬೆರೆಸಿ ನೀರಿನಿಂದಲೇ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಕತ್ತಲ ಭಾಗ್ಯದಿಂದ ಬೆಳಕಿನ ಭಾಗ್ಯದೆಡೆಗೆ ಸಾಗಿದಂತಹ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಸಾಲು ಸಾಲಾಗಿ ಜೋಡಿಸಿರುವ ಸ್ಟೀಲ್ ಡಬ್ಬಗಳು, ಅದಕ್ಕೆ ರಾಸಾಯನಿಕ ಯುಕ್ತ ನೀರು ಬೆರೆಸುತ್ತಿರುವ ದೃಶ್ಯ. ಇದೇನಪ್ಪ, ಯಾವುದೋ ಮ್ಯಾಜಿಕ್ ತೋರಿಸ್ತಾ ಇದ್ದೀವಿ ಅನ್ಕೊಂಡ್ರ? ಇಲ್ಲ, ಬದಲಾಗಿ ಇದು ಕರೆಂಟ್ ಉತ್ಪಾದನೆಯ ಕಸರತ್ತು. ನೀರಿನಿಂದ ವಿದ್ಯುತ್ ಉತ್ಪಾದಿಸುವುದನ್ನ ಸಾಮಾನ್ಯವಾಗಿ ನೋಡಿರ್ತೇವೆ. ಇವರು ಕೂಡ ನೀರಿನಿಂದಲೇ ಕರೆಂಟ್ ಕಂಡು ಹಿಡಿದಿದ್ದಾರೆ. ಆದ್ರೆ ಕಂಡು ಹಿಡಿದಿರುವ ರೀತಿ ಮಾತ್ರ ವಿಭಿನ್ನ. ಸಾಧಿಸುವ ಛಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ತೋರಿಸಿದ್ದಾರೆ ಈ ತಂದೆ ಮಗ. ಅಂದಹಾಗೆ ಇವರ ಹೆಸರು ಶಿವಾನಂದ ಖಾನಾಪುರ್. ವಯಸ್ಸು 55. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಛಲದಂಕಮಲ್ಲ. ಅದೇ ರೀತಿ ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ್ದಾರೆ ಇವರು. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರವಾಸಿಯಾಗಿರುವ ಶಿವಾನಂದ್ ಓದಿದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್. ಚಪ್ಪಲಿ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸುತ್ತಿರುವ ಶಿವಾನಂದ್ ಸರ್ಕಾರಿ ಉದ್ಯೋಗ ಸಿಕ್ಕರೂ ಏನಾದರೂ ಸಾಧಿಸಬೇಕೆನ್ನುವ ಹಂಬಲದಿಂದ ಸ್ವಂತ ಉದ್ಯೋಗ ಆಯ್ದುಕೊಂಡಿದ್ದಾರೆ. ಅವರಂತೆ ಇವರ 30 ವರ್ಷಗಳ ನಿರಂತರ ಪರಿಶ್ರಮದಿಂದಾಗಿ ಇವತ್ತು ನೀರಿನಿಂದ ವಿದ್ಯುತ್ ಕಂಡು ಹಿಡಿದು ತೋರಿಸಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಾವು ವಿದ್ಯುತ್ ಪಡಿಲಿಕ್ಕೆ ಅನುಕೂಲ ಆಗುವಂಗ ಇವತ್ತು ಹೊಸ ಪದ್ಧತಿಯಲ್ಲಿ ನಾವು ವಿದ್ಯುತ್ ಅನ್ನ ಇವತ್ತು ಸಂಶೋಧನೆ ಮುಖಾಂತರ ನಾನು ಮತ್ತು ನನ್ನ ಮಗ ಸಾಗರ್ ಕಾನ್ಪುರ್ ಕೂಡ್ಕೊಂಡು ಇವತ್ತ ವಿದ್ಯುತ್ ಅನ್ನು ತಯಾರು ಮಾಡಿ ಈಗ ಈ ವಿದ್ಯುತ್ತಿನಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ. ಇದು ರೈತರಿಗೆ 5 HP ಅವರಿಗೆ ಒಬ್ಬ ರೈತ ತನ್ನ ಮೋಟಾರ್ ಅನ್ನ ತಾನು ನೀರನ್ನು ಎತ್ತಬಹುದು. ರೈತಾಪಿ ಜನರು ತಮ್ಮ ಇದರಲ್ಲಿ ಅನುಕೂಲ ಆಗ್ತದೆ ಸರ್. ರೈತಾಪಿ ಅನ್ಕೊಳ್ಳೋದು ಪ್ರತಿಯೊಬ್ಬರು ವಿದ್ಯುತ್ ಕ್ಷೇತ್ರ ಎಲ್ಲೆಲ್ಲಿ ಅನುಕೂಲ ಮಾನವನಿಗೆ ಅಲ್ಲೆಲ್ಲ ಇದನ್ನ ಅಪ್ಲೈ ಮಾಡಬೇಕು. ಅತ್ಯಂತ ಕಡಿಮೆ ದರದಲ್ಲಿ ವಿದ್ಯುತ್ ಸಿಗ್ತದೆ. ಇದರಲ್ಲಿ ನೀರು ಮತ್ತು 90% ನೀರು, ಒಂದು 10% ರಾಸಾಯನಿಕ ಮಿಶ್ರಣ ಬರ್ತಾರೆ. ಆಮೇಲೆ ಇದರಲ್ಲಿ 3 ತರ ಲೋಹಗಳ, ಆ ಲೋಹಗಳ ಮತ್ತು ರಾಸಾಯನಿಕ ಮಿಶ್ರಣ ನೀರಿನಿಂದ ಒಂದು ಸಂಘರ್ಷ ಆಗಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಇನ್ನು ತಂದೆಯ ಸಂಶೋಧನೆಗೆ ಮಗ ಕೂಡ ಸಾಥ್ ನೀಡಿದ್ದಾನೆ. ಕಡಿಮೆ ಖರ್ಚಿನಲ್ಲಿ ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗಬಹುದಾದ ರಾಸಾಯನಿಕದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ವಿಧಾನವನ್ನ ಇವರು ಸಂಶೋಧಿಸಿದ್ದಾರೆ. ನೀರಿನ ಒತ್ತಡದ ಹೈಡ್ರೋ ಪವರ್, ಬಳಸುವ ಥರ್ಮಲ್ ಪವರ್ ಮತ್ತು ಸೋಲಾರ್ ಪದ್ಧತಿಗಳಿಂದ ವಿದ್ಯುತ್ ಸಂಶೋಧಿಸಿರೋದನ್ನ ನೋಡಿದ್ದೀವಿ. ಆದ್ರೆ ಇವರು ಸ್ಟೀಲ್ ಡಬ್ಬಿಗಳಿಗೆ ರಾಸಾಯನಿಕ ನೀರನ್ನ ಬೆರೆಸಿ ವಿದ್ಯುತ್ ಅನ್ನ ಉತ್ಪಾದಿಸಿರುವಂತದ್ದು. ಈ ವಿಶೇಷವಾದಂತಹ ವರದಿನ ನೋಡ್ತಾ ಈ ಕ್ಷಣದ ವಿಶೇಷ ಕಾರ್ಯಕ್ರಮವನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಡಬ್ಬಗಳನ್ನ ಸಾಲಾಗಿ ಜೋಡಿಸಿ ಅದರಲ್ಲಿ ತಾವೇ ಸಂಶೋಧಿಸಿದ ರಾಸಾಯನಿಕವನ್ನ ನೀರಿನಲ್ಲಿ ಹಾಕಿ ವಿದ್ಯುತ್ ಉತ್ಪಾದಿಸುವ ಕಲೆ ಕಂಡು ಹಿಡಿದಿದ್ದಾರೆ ಶಿವಾನಂದ್ ಮತ್ತು ಸಾಗರ್. ಇದರಿಂದ 5 ವ್ಯಾಟ್ LED ದೀಪ